ಇಷ್ಟೆಲ್ಲ ಮಾಡಿರುವಂಥ ವ್ಯಕ್ತಿಗೆ ಹಿಂದೆ ಮುಂದೆ ನೋಡ್ತಾರಾ ಅನ್ನೋದು ಫಸ್ಟು ನನಗೆ ಶಾಕ್ ಆಗಿದ್ದು. ಅಂದರೆ ನಾವು ಅದನ್ನು ಊಹಿಸಿರ್ಲಿಲ್ಲ. ಹಿಂದೆ ಮುಂದೆ ನೋಡಲ್ಲ, ಇಷ್ಟು ಸೇವೆ ಮಾಡಿರುವಂಥ ವ್ಯಕ್ತಿ ಹಿಂದೆ ಮುಂದೆ ನೋಡಲ್ಲ ಅಂತ ಅನ್ಕೊಂಡಿದ್ವಿ. ಆಮೇಲೆ ಇದಕ್ಕೂ ಇಷ್ಟೊಂದು ನೋಡ್ತಾರೆ ಅನ್ನೋದು 2ನೇ ಬೇಜಾರಾಗಿದ್ದು. 3ನೇದಾಗಿ ಏನಂದ್ರೆ, ಖಂಡಿತವಾಗ್ಲೂ ಕುಟುಂಬದವರಿಗೆ ನಮಗೆ ಅವರು ನಮ್ಮ ಜಾಗದಲ್ಲಿ ನಮ್ಮ ತೋಟದಲ್ಲೇ ಇರಬೇಕು. ಯಾಕೆಂದರೆ ಅವರು ಹುಟ್ಟಿದಾಗಿಂದ ಏನು ಕಡು ಬಡತನ ಗುಡಿಸಿನಲ್ಲಿ ಕೂತ್ಕೊಂಡು ಅಲ್ಲಿಂದ IAS ಅಧಿಕಾರಿಯಾಗಿ ಇಷ್ಟು ಸೇವೆ ಮಾಡಿ ಇಷ್ಟು ಅಪಾರ ಜನಸಂಖ್ಯೆನ ಅವರ ಅಭಿಮಾನಿಗಳಾಗಿ ಬೆಂಬಲಿಗರಾಗಿ ಸಂಪಾದಿಸೋ ತನಕ ಹಿಡಿದು ಒಂದು ದಿನನೂ ಅವರು ಯಾರ ಹತ್ರನೂ ಮನೆಗೆ ಹೋಗಿ ಕೈ ಚಾಚಿಲ್ಲ. ಪ್ರತಿ ಹಂತದಲ್ಲೂ ಸ್ವಾಭಿಮಾನದಲ್ಲೇ ತನ್ನ ಆತ್ಮಶಕ್ತಿ ಇರ್ಬೋದು, ತನ್ನ ಸ್ವಂತ ಶಕ್ತಿ ಇರ್ಬೋದು, ಅದನ್ನು ಬಳಸ್ಕೊಂಡೇ ಎಲ್ಲನೂ ಅಚೀವ್ ಮಾಡಿರೋದು. ಸೊ ಈ ವಿಚಾರಕ್ಕೆ ನಾವು ಯಾರ ಹತ್ರನೂ ಹೋಗಬಾರ್ದು ಅಂತ ನಾವು ಫ್ಯಾಮಿಲಿಯವರು ಒಂದು ನಿರ್ಧಾರ ತಗೊಂಡಿದ್ವಿ.